ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಮೂವಿ ತೊಡುರಾಮ್. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಡೆ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಅದಕ್ಕೆ ಆಂಬ್ಯುಲೆನ್ಸ್ ಮತ್ತು ಫೈರ್ ಟೀಮ್ ಅಲ್ಲಿ ಸಿಗಾಕೊಂಡಿದ್ದ ಜನರನ್ನ ಕಾಪಾಡ್ತಿರ್ತಾರೆ. ಆಗ ಅಲ್ಲಿ ಫೈರ್ ಟೀಮ್ ನ ಒಬ್ಬ ವ್ಯಕ್ತಿಗೆ ಏನೋ ಕಾಣುತ್ತೆ. ಅದನ್ನ ನೋಡಿ ಆತ ಶಾಕ್ ಆಗ್ತಾನೆ. ಸೀನ್ ಇಲ್ಲಿಂದ ಕಟ್ ಆಗಿ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ಷಣ್ಮುಗಂ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಬ್ಬ ಡ್ರೈವರ್ ಆಗಿರ್ತಾನೆ. ಈತ ಒಂದು ರಾತ್ರಿ ಕೆಲವು ಜನರನ್ನ ಕಾರಲ್ಲಿ ಕುಂದಿರಿಸಿಕೊಂಡು ಹೋಗ್ತಿದ್ದಾಗ ಷಣ್ಮುಗಂಗೆ ತನ್ನ ಹೆಂಡತಿ ಫೋನ್ ಮಾಡ್ತಾಳೆ. ಈಕೆ ನಿನ್ನ ಮಗಳಿಗೆ ಫೋನ್ ಕೊಡಿಸಬೇಡ ಅಂತ ಹೇಳಿದ್ನಲ್ಲ, ಈಗ ನೋಡು ಆಕೆ ಫೋನಲ್ಲಿ ಏನೋ ನೋಡ್ತಾ ಒಬ್ಬಳೆ ನಗ್ತಿದ್ದಾಳೆ. ಅದಕ್ಕೆ ಆಕೆಯಿಂದ ಫೋನ್ ಕಸ್ಕೊಂಡು ಆಕೆಯನ್ನ ಬಾತ್ರೂಮ್ ನಲ್ಲಿ ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಷಣ್ಮುಗಂ ಇನ್ನು ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈಗ ಷಣ್ಮುಗಂ ಹಾಸ್ಟೆಲ್ನಲ್ಲಿದ್ದ ತನ್ನ ಮಗ ಪವಿನ ಕರ್ಕೊಂಡು ಮನೆಗೆ ಬರ್ತಾನೆ. ಇಲ್ಲಿ ಷಣ್ಮುಗಂ ತನ್ನ ಮಗಳಿಗೆ ಫೋನಲ್ಲಿ ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ. ಆಗ ಆಕೆ ಏನಿಲ್ಲ, ವಿಡಿಯೋ ನೋಡಿ ನಗ್ತಾ ಇದ್ದೆ ಅಂತ ಟಾಪಿಕ್ ಚೇಂಜ್ ಮಾಡ್ತಾಳೆ. ಷಣ್ಮುಗಂ ಫ್ಯಾಮಿಲಿ ನೋಡೋದಾದ್ರೆ ಈತನಿಗೆ ಒಬ್ಬ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿರ್ತಾರೆ. ಷಣ್ಮುಗಂ ಫ್ಯಾಮಿಲಿ ತುಂಬಾ ಖುಷಿಯಿಂದ ಇರ್ತಾರೆ. ಒಂದು ದಿನ ಷಣ್ಮುಗಂ ಮಗ ಪವಿ ಸಿಗರೇಟ್ ಸೇರ್ತಿರ್ತಾನೆ. ಇದನ್ನು ನೋಡಿದ ಷಣ್ಮುಗಂ ಅವನಿಗೆ ಏನು ಹೇಳೋದಿಲ್ಲ. ಒಂದು ದಿನ ಷಣ್ಮುಗಂ ಮಾಸ್ಟರ್ ಅವನಿಗೆ ಕಾಲ್ ಮಾಡಿ ಅವನ ಯೋಗಕ್ಷೇಮ ವಿಚಾರಿಸ್ತಾನೆ. ಆಕ್ಚುಲಿ ಷಣ್ಮುಗಂ ಮೊದಲು ಸ್ಟಂಟ್ ಮ್ಯಾನ್ ಆಗಿರ್ತಾನೆ, ಆದ್ರೆ ಈಗ ಅವನು ಆ ಕೆಲಸ ಬಿಟ್ಟಿರ್ತಾನೆ. ಷಣ್ಮುಗಂ ತನ್ನ ಮಾಸ್ಟರ್ ಜೊತೆ ಮಾತಾಡಿದ ಮೇಲೆ ಅಲ್ಲಿ ಪವಿ ತನ್ನ ಫ್ರೆಂಡ್ ಜೊತೆ ಬರ್ತಾನೆ. ಇಲ್ಲಿ ಇವರು ಕಾರಲ್ಲಿ ಮನೆಗೆ ಬರ್ತಾರೆ. ಆಗ ಪವಿ ಫ್ರೆಂಡ್ ಒಬ್ಬನಿಗೆ ಷಣ್ಮುಗಂ ಕಾರ್ ತುಂಬಾ ಇಷ್ಟವಾಗುತ್ತೆ. ಇಲ್ಲಿ ಮನೆಯಲ್ಲಿ ಷಣ್ಮುಗಂ ಅವರಿಗೆ ಆತ ಯಾವೆಲ್ಲ ಮೂವಿಯಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇವರು ಊಟ ಮಾಡ್ತಿದ್ದಾಗ ಷಣ್ಮುಗಂ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಈತ ಷಣ್ಮುಗಂನ ಕರ್ಕೊಂಡು ಬಾರ್ಗೆ ಬರ್ತಾನೆ. ಇವರು ಮದ್ಯಪಾನ ತಗೊಂತಿರುವಾಗ ಷಣ್ಮುಗಂ ತನ್ನ ಕಾರನ್ನ ಯಾರು ತಗೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಆಗ ಅವನು ತನ್ನ ಫ್ರೆಂಡ್ ಬೈಕಿಂದ ಆ ಕಾರನ್ನ ಫಾಲೋ ಮಾಡ್ತಾನೆ. ಇಲ್ಲಿ ಪವಿ ಮತ್ತು ಅವನ ಫ್ರೆಂಡ್ಸ್ ಕಾರನ್ನು ತಗೊಂಡು ಹೋಗ್ತಿರ್ತಾರೆ. ಆದ್ರೆ ಪವಿ ಫ್ರೆಂಡ್ಗೆ ಕಾರ್ ನಡೆಸೋದು ಸರಿಯಾಗಿ ಬರ್ತಿರಲ್ಲ. ಅದಕ್ಕೆ ಅವನು ಕಾರನ್ನ ಡಿಕ್ಕಿ ಹೊಡಿತಾನೆ. ಆಗ ಅಲ್ಲಿಗೆ ಬಂದ ಷಣ್ಮುಗಂ ಪವಿಗೆ ಒಂದು ಏಟು ಹೊಡಿತಾನೆ. ಸಾಯಂಕಾಲ ಅವನು ಕಾರ್ ತಗೊಂಡು ಮನಿಯನ್ ಎಂಬ ಒಬ್ಬ ಮೆಕ್ಯಾನಿಕ್ ಹತ್ರ ರಿಪೇರಿ ಮಾಡಿಸೋಕೆ ಕೊಡ್ತಾನೆ. ಷಣ್ಮುಗಂ ಫ್ರೆಂಡ್ ಒಬ್ಬನು ಏನೇ ಆಗ್ಲಿ ನಿನ್ನ ಪವಿನ ಹೊಡಿಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆಗ ಷಣ್ಮುಗಂ ಪವಿಗೆ ಕಾಲ್ ಮಾಡ್ತಾನೆ. ಆದ್ರೆ ಪವಿ ಕಾಲ್ ರಿಸೀವ್ ಮಾಡೋದಿಲ್ಲ. ಆಗ ಷಣ್ಮುಗಂ ಪವಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾನೆ. ಆದ್ರೂ ಪವಿ ಕೋಪದಲ್ಲಿ ಷಣ್ಮುಗಂಗೆ ರಿಪ್ಲೈ ಕೊಡ್ತಿರಲ್ಲ. ಈಗ ಷಣ್ಮುಗಂಗೆ ತನ್ನ ಫ್ರೆಂಡ್ ಗುರು ಕಾಲ್ ಮಾಡಿ ಮಾಸ್ಟರ್ ಸತ್ತೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂ ತುಂಬಾ ಅಳ್ತಾನೆ. ಏಕೆಂದ್ರೆ ಷಣ್ಮುಗಂಗೆ ತನ್ನ ಮಾಸ್ಟರ್ ಎಂದರೆ ತುಂಬಾ ಇಷ್ಟ ಇರುತ್ತೆ. ಏಕೆಂದ್ರೆ ಅವನು ತುಂಬಾ ವಿಷಯಗಳನ್ನ ತನ್ನ ಮಾಸ್ಟರ್ ಇಂದ ಕಲ್ತಿರ್ತಾನೆ. ಈಗ ಇವನು ತನ್ನ ಮಾಸ್ಟರ್ ಅಂತ್ಯ ಸಂಸ್ಕಾರಕ್ಕೆ ಚೆನ್ನೈಗೆ ಹೋಗ್ತಾನೆ. ಇವರು ಅಂತ್ಯ ಸಂಸ್ಕಾರ ಎಲ್ಲ ಮುಗಿದ ಮೇಲೆ ಷಣ್ಮುಗಂ ವಾಪಸ್ ತನ್ನ ಊರಿಗೆ ಬರ್ತಾನೆ. ಷಣ್ಮುಗಂ ರೈಲ್ವೆ ಸ್ಟೇಷನ್ಗೆ ಬಂದಾಗ ಕುಟಿಚನ್ ಎಂಬ ವ್ಯಕ್ತಿ ಬಂದು ಷಣ್ಮುಗಂನ ಪಿಕಪ್ ಮಾಡ್ತಾನೆ. ಷಣ್ಮುಗಂ ಕುಟಿಚನ್ಗೆ ಕಾರ್ ರಿಪೇರಿ ಆಯ್ತಾ ಅಂತ ಕೇಳ್ತಾನೆ. ಆದ್ರೆ ಕುಟಿಚನ್ ಅಷ್ಟಕ್ಕೂ ನಿನ್ನ ಮಾಸ್ಟರ್ಗೆ ಏನಾಗಿತ್ತು ಅಂತ ಕೇಳ್ತಾನೆ. ಆಗ ಷಣ್ಮುಗಂ ಏನಿಲ್ಲ, ಅವರಿಗೆ ಶುಗರ್ ಲೆವೆಲ್ ಹೆಚ್ಚಾಗಿತ್ತು ಮತ್ತು ಅವರನ್ನ ನೋಡ್ಕೊಳ್ಳೋಕ್ಕೂ ಯಾರಿದ್ದಿಲ್ಲ. ಅದಕ್ಕೆ ಅನಾರೋಗ್ಯದಿಂದ ಅವರು ಸತ್ತೋದ್ರು ಅಂತ ಹೇಳ್ತಾನೆ. ಈಗ ಇವರು ಮಾತಾಡ್ತಾ ಕುಟಿಚನ್ ಷಣ್ಮುಗಂನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಏಕೆಂದ್ರೆ ಷಣ್ಮುಗಂ ಕಾರ್ ಸ್ಟೇಷನ್ ಅಲ್ಲಿ ಇರುತ್ತೆ. ಇದನ್ನ ನೋಡಿ ಷಣ್ಮುಗಂ ಶಾಕ್ ಆಗ್ತಾನೆ. ಇಲ್ಲಿ ಶಾಜಿ ಅನ್ನೋ ವ್ಯಕ್ತಿ ಕೂಡ ಇರ್ತಾನೆ. ಈತ ಷಣ್ಮುಗಂಗೆ ನಾವು ಎಲ್ಲ ನೋಡ್ಕೋತೀವಿ, ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಆಮೇಲೆ ಕುಟಿಚನ್ ಮತ್ತು ಶಾಜಿ ಇನ್ಸ್ಪೆಕ್ಟರ್ ಬೆನ್ನ ಹೋಗಿ ಭೇಟಿ ಆಗ್ತಾರೆ. ಇವರು ಬೆನ್ಗೆ ಕಾರನ್ನ ಬಿಟ್ಟು ಬಿಡುವಂತೆ ಹೇಳ್ತಾರೆ. ಆಗ ಬೆನ್ ಅವನು ನನ್ನ ಕಣ್ಣಿಗೆ ಹೊಡೆದು ಓಡಿ ಹೋದ, ಅವನು ಸಿಗುವವರೆಗೂ ಕಾರನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಮೆಕ್ಯಾನಿಕ್ ಮನಿಯನ್ ಷಣ್ಮುಗಂ ಕಾರಲ್ಲಿ ಗಾಂಜಾ ಸಾಗಿಸುವಾಗ ಸಿಕ್ಕಿ ಬಿದ್ದಿರ್ತಾನೆ. ಬೆನ್ ಅವನನ್ನ ಹಿಡಿಯಲು ಟ್ರೈ ಮಾಡಿದಾಗ ಮನಿಯನ್ ಅವನ ಕಣ್ಣಿಗೆ ಗುದ್ದಿ ಓಡೋಗಿರ್ತಾನೆ. ಆಗ ಷಣ್ಮುಗಂ, ಸರ್ ಆ ಕಾರ್ ನಂದು, ನಿನ್ನೆ ಸಾಯಂಕಾಲ ನಾನು ರಿಪೇರಿಗೆ ಕೊಟ್ಟಿದ್ದೆ, ದಯವಿಟ್ಟು ಕಾರ್ ಕೊಟ್ಟುಬಿಡಿ ಅಂತ ಹೇಳ್ತಾನೆ. ಆಗ ಬೆನ್, ಅಷ್ಟು ಹಳೆ ಕಾರು ಓಡಿಸಲು ನಿನಗೆ ಪರ್ಮಿಷನ್ ಕೊಟ್ಟವರು ಯಾರು ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಒಬ್ಬ ಕಾನ್ಸ್ಟೇಬಲ್ ಸುಜೇಶ್ ಬಂದು, ಸರ್ ನಾಳೆ ನನ್ನ ತಂಗಿ ಮದುವೆ ಇದೆ, ನನಗೆ ಲೀವ್ ಬೇಕು ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಹೊರಗೆ ಬಂದು ತನ್ನ ಕಾರನ್ನ ನೋಡ್ತಾನೆ. ಅದರ ಮೇಲೆ ಮರದ ಎಲೆಗಳು ಬಿದ್ದಿರುತ್ತೆ. ಷಣ್ಮುಗಂ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಮತ್ತು ಎಸ್ಐ ಬಂದರೆ ಮಾತಾಡಿ ಕಾರನ್ನ ತಗೊಂಡು ಹೋಗ್ಬೇಕಂತ ರಾತ್ರಿ ಆದರೂ ಷಣ್ಮುಗಂ ಪೊಲೀಸ್ ಸ್ಟೇಷನ್ ಮುಂದೆ ಕೂತಿರ್ತಾನೆ. ಆಗ ಅಲ್ಲಿ ಶಾಜಿ ಬಂದು ಮನಿಯನ್ ತನ್ನ ಮನೆಗೆ ಬಂದಿದ್ದಾನೆ, ಬಾ ಅವನನ್ನ ಹಿಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ಕೆಲವರು ಸೇರಿ ಮನಿಯನ್ನ ಹಿಡಿಯೋಕೆ ಹೋಗ್ತಾರೆ. ಆದ್ರೆ ಅವರು ಅಲ್ಲಿಗೆ ಬಂದಾಗ ಅಲ್ಲಿ ಮನಿಯನ್ ಇರೋದಿಲ್ಲ, ಬದಲಿಗೆ ಅವನ ಹೆಂಡತಿ ಮತ್ತು ತಂದೆ ಇರ್ತಾರೆ. ಇವರು ಮನೆಯ ಹೆಸರು ಕೇಳಿದಾಗ ಇವರು ಷಣ್ಮುಗಂ ಮತ್ತು ಅವರ ಕಡೆಯವರಿಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಈಗ ಷಣ್ಮುಗಂ ಮತ್ತು ಶಾಜಿ ಒಬ್ಬ ಲೋಕಲ್ ಪೊಲಿಟಿಷಿಯನ್ ಹೆಲ್ಪ್ನಿಂದ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಈತ ಡೀಲ್ ಮಾಡಿ ಎಸ್ಐಗೆ 10,000, ಇನ್ಸ್ಪೆಕ್ಟರ್ಗೆ 8 ಮತ್ತು ಕಾನ್ಸ್ಟೇಬಲ್ಗೆ 5,000 ಕೊಡು, ಕಾರನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ಬೆನ್ ಮಾತ್ರ ಒಪ್ತಿರಲ್ಲ. ಅವರು ಮನೆಯನ್ನ ಸಿಗುವವರೆಗೂ ಕಾರನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಹೊರಗೆ ಬಂದು ಕಾರನ್ನ ತೊಳೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಏಕೆಂದ್ರೆ ಅದರ ಮೇಲೆ ತುಂಬಾ ಧೂಳಾಗಿರುತ್ತೆ. ಆಗ ಬೆನ್ ಬಂದು ಷಣ್ಮುಗಂಗೆ ಬೈತಾನೆ. ಆಗ ಷಣ್ಮುಗಂ ಮತ್ತು ಬೆನ್ ನಡುವೆ ಸ್ವಲ್ಪ ವಾದವಾಗುತ್ತೆ. ಆಗ ಷಣ್ಮುಗಂ ಫ್ರೆಂಡ್ಸ್ ಅವನನ್ನ ಸ್ಟೇಷನ್ ಇಂದ ಹೊರಗೆ ಕರ್ಕೊಂಡು ಬರ್ತಾರೆ. ಷಣ್ಮುಗಂ ಮನೆಗೆ ಬಂದಾಗಲೂ ಅದೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಷಣ್ಮುಗಂ ಲಲಿತಾಗೆ ಪವಿ ಜೊತೆ ಮಾತಾಡಿದೀಯಾ ಅಂತ ಕೇಳ್ತಾನೆ. ಆಗ ಲಲಿತಾ ಅವನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನಾಳೆ ನಾವು ಹಾಸ್ಟೆಲ್ಗೆ ಹೋಗಿ ನೋಡೋಣ ಅಂತ ಹೇಳ್ತಾಳೆ. ಆಗ ಷಣ್ಮುಗಂ ಸರಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಷಣ್ಮುಗಂ ಸ್ಟೇಷನ್ಗೆ ಬಂದಾಗ ಒಬ್ಬ ಕಾನ್ಸ್ಟೇಬಲ್ ಎಸ್ಐ ಬಂದಿದ್ದಾರೆ, ಹೋಗಿ ಮಾತಾಡು ಅಂತ ಹೇಳ್ತಾನೆ. ಆಗ ಷಣ್ಮುಗಂ ಎಸ್ಐ ಜಾರ್ಜ್ ಹತ್ರ ಬರ್ತಾನೆ. ಈತ ಜಾರ್ಜ್ಗೆ, ಸರ್ ನನ್ನ ಹೆಸರು ಷಣ್ಮುಗಂ, ಮನೆಯನ್ ಮಾಡಿದ ತಪ್ಪಿನಿಂದ ನನ್ನ ಕಾರನ್ನ ಇಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ನನ್ನ ಕಾರ್ ತಗೊಂಡು ಹೋಗುವಂತೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ.
ಆಗ ಜಾರ್ಜ್ ಕಾನ್ಸ್ಟೇಬಲ್ನ ಕರೆದು ಷಣ್ಮುಗಂಗೆ ಕಾರ್ ಕೀ ಕೊಡುವಂತೆ ಹೇಳ್ತಾನೆ. ಷಣ್ಮುಗಂ ಕೀ ತಗೊಂಡು ಹೋಗ್ತಿದ್ದಾಗ ಬೆನ್ ಅಲ್ಲಿಗೆ ಬರ್ತಾನೆ. ಈತ ಸರ್ ಮುನಿಯನ್ ಎಲ್ಲರ ಮುಂದೆ ನನಗೆ ಹೊಡೆದಿದ್ದಾನೆ, ಅವನು ಸಿಗುವವರೆಗೂ ನಾನು ಕಾರನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಜಾರ್ಜ್ ಅಷ್ಟು ಈಗೋ ಇರೋದು ಒಳ್ಳೆದಲ್ಲ ಬೆನ್, ಕಾರ್ ಕೀ ಕೊಡು ಅಂತ ಹೇಳ್ತಾನೆ. ಎಸ್ಐಗೆ ಎದುರು ಮಾಡೋಕ್ಕಾಗದೆ ಬೆನ್ ಕೀ ಕೊಟ್ಬಿಡ್ತಾನೆ. ಷಣ್ಮುಗಂ ಕಾರ್ ತಗೊಂಡು ಹೋಗ್ತಿದ್ದಾಗ ಅಲ್ಲಿ ಜಾರ್ಜ್ ಬರ್ತಾನೆ. ಜಾರ್ಜ್ ಷಣ್ಮುಗಂಗೆ ನಾವು ಸುದೇಶ್ ತಂಗಿ ಮದುವೆಗೆ ಹೋಗ್ಬೇಕು, ಸ್ವಲ್ಪ ನಮ್ಮನ್ನ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಷಣ್ಮುಗಂಗೆ ಬೇರೆ ದಾರಿ ಇಲ್ಲದೆ ಅವನು ಸರಿ ಅಂತ ಒಪ್ಕೋತಾನೆ. ಈಗ ಇವರು ಸುದೇಶ್ ತಂಗಿ ಮದುವೆಗೆ ಬರ್ತಾರೆ. ಇಲ್ಲಿ ಜಾರ್ಜ್ ತುಂಬಾ ಫ್ರೆಂಡ್ಲಿ ಆಗಿರ್ತಾನೆ. ಈತ ಷಣ್ಮುಗಂ ಜೊತೆ ಚೆನ್ನಾಗಿ ಮಾತಾಡ್ತಾನೆ. ಇವರು ಈಗ ಮದುವೆಗೆ ಬರ್ತಾರೆ. ಇಲ್ಲಿ ಜಾರ್ಜ್ ಷಣ್ಮುಗಂಗೆ ಮದುವೆಗೆ ಬರುವಂತೆ ಹೇಳ್ತಾನೆ. ಆದ್ರೆ ಷಣ್ಮುಗಂ ನನಗೆ ಇಲ್ಲಿ ಯಾರು ಪರಿಚಯ ಇಲ್ಲ, ನೀವು ಹೋಗ್ರಿ ಅಂತ ಹೇಳ್ತಾನೆ. ಆದ್ರೆ ಬೆನ್ ಷಣ್ಮುಗಂ ಕಾರ್ ಕೀ ತಗೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಷಣ್ಮುಗಂ ಬೇರೆ ದಾರಿ ಇಲ್ಲದೆ ಅವರು ಬರುವವರೆಗೂ ಅಲ್ಲೇ ಕಾಯ್ತಾನೆ. ತುಂಬಾ ಹೊತ್ತಾದ ಮೇಲೆ ಜಾರ್ಜ್ ಅಲ್ಲಿಗೆ ಬರ್ತಾನೆ. ಜಾರ್ಜ್ ಷಣ್ಮುಗಂಗೆ ಇಲ್ಲೇ ಪಕ್ಕದಲ್ಲಿ ಸುದೇಶ್ ಕಜನ್ ಮನೆಯಿಂದ ಕೆಲವು ವಸ್ತುಗಳನ್ನ ತರಬೇಕು, ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆದ್ರೆ ಷಣ್ಮುಗಂ ಅದು ತುಂಬಾ ದೂರ ಇದೆ, ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ಆಗ ಬೆನ್ ನಾವು ಡ್ರಿಂಕ್ ಮಾಡಿದ್ದೀವಿ, ಇಂಥ ಟೈಮಲ್ಲಿ ಡ್ರೈವ್ ಮಾಡೋಕ್ಕೆ ಹೇಗಾಗುತ್ತೆ, ಇದೊಂದು ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆಗ ಷಣ್ಮುಗಂ ಬೇರೆ ದಾರಿ ಇಲ್ಲದೆ ಒಪ್ಕೋತಾನೆ. ಈಗ ಇವರು ಆ ಕಡೆ ಹೊರಡ್ತಾರೆ. ದಾರಿಯಲ್ಲಿ ಜಾರ್ಜ್ ಮತ್ತು ಷಣ್ಮುಗಂ ತುಂಬಾ ಮಾತಾಡ್ತಾರೆ. ಸ್ವಲ್ಪ ದೂರ ಹೋದಾಗ ಜಾರ್ಜ್ ಒಂದು ದಾರಿ ತೋರಿಸಿ ಈ ಕಡೆ ಹೋಗು, ಇಲ್ಲಿಂದ ಶಾರ್ಟ್ ಕಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಷಣ್ಮುಗಂ ಈ ದಾರಿ ಸರಿ ಇಲ್ಲ, ಇಲ್ಲಿಂದ ಹೋದ್ರೆ ಕಾರ್ ಹಾಳಾಗುತ್ತೆ ಅಂತ ಹೇಳ್ತಾನೆ. ಆಗ ಜಾರ್ಜ್ ಇಲ್ಲಿಂದ ಹೋದ್ರೆ ಬರೀ 1 ಕಿಲೋಮೀಟರ್ ದೂರ ಇದೆ, ಬೇಗ ಕೆಲಸ ಮುಗಿಸಬಹುದು ಅಂತ ಹೇಳ್ತಾನೆ. ಆಗ ಷಣ್ಮುಗಂ ಸರಿ ಅಂತ ಆ ಕಡೆ ಹೊರಡ್ತಾನೆ. ಆದ್ರೆ ಆ ದಾರಿ ತುಂಬಾ ಕೆಟ್ಟದಾಗಿರುತ್ತೆ. ಸ್ವಲ್ಪ ಮುಂದೆ ಹೋದಾಗ ಅವರಿಗೆ ಅಲ್ಲಿ ಒಂದು ಸಣ್ಣ ಹಳ್ಳ ಸಿಗುತ್ತೆ. ಆಗ ಷಣ್ಮುಗಂ ನಾನು ಇಲ್ಲಿಂದ ಮುಂದೆ ಹೋಗಲ್ಲ, ನೀವು ನಡೆದುಕೊಂಡೇ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಜಾರ್ಜ್ ಕನ್ವಿನ್ಸ್ ಮಾಡಿ ಹಳ್ಳ ದಾಟುವಂತೆ ಮಾಡ್ತಾನೆ. ಇಲ್ಲಿ ಹಳ್ಳ ದಾಟಿದ ಮೇಲೆ ಷಣ್ಮುಗಂ ಇನ್ನೆಷ್ಟು ದೂರ ಅಂತ ಕೇಳ್ತಾನೆ. ಆಗ ಜಾರ್ಜ್ ಇನ್ನೊಂದು 4 ಕಿಲೋಮೀಟರ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಷಣ್ಮುಗಂ ಆಗ್ಲೇ 1 ಕಿಲೋಮೀಟರ್ ಅಂತ ಹೇಳಿದ್ರಿ, ಆದ್ರೆ ಈಗ 4 ಅಂತಿದ್ದೀರಾ, ನಾನು ಈಗ ಕಾರನ್ನ ತೆಗೆಯೋಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಇಲ್ಲಿ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನೆಂದರೆ ಷಣ್ಮುಗಂ ಕಾರ್ ಡಿಕ್ಕಿಯಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಇವರು ಅದನ್ನ ಬಿಸಾಕೋಕೆ ಬಂದಿರ್ತಾರೆ. ಇಲ್ಲಿ ಜಾರ್ಜ್ ಷಣ್ಮುಗಂಗೆ ಸುದೇಶ್ ತಂಗಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ಆದ್ರೆ ಅವರಿಗೆ ಬ್ರೇಕಪ್ ಆಗಿತ್ತು. ಆದ್ರೆ ಅವನು ಆಕೆ ಮದುವೆಗೆ ಬಂದು ಬ್ಲಾಕ್ ಮೇಲ್ ಮಾಡ್ತಿದ್ದ. ಆಗ ಸುದೇಶ್ ತಂದೆ ಅವನಿಗೆ ಒಂದು ಏಟು ಹೊಡೆದಿದ್ದಕ್ಕೆ ಆತ ಸತ್ತೋದ. ಅದಕ್ಕೆ ಅವನನ್ನ ನಿನ್ನ ಕಾರ್ ಡಿಕ್ಕಿಯಲ್ಲಿ ಹಾಕಿ ಬಿಸಾಕೋಕೆ ಬಂದಿದ್ದೀವಿ, ನೀನು ನಮಗೆ ಹೆಲ್ಪ್ ಮಾಡು, ನೀನು ಸೇಫ್ ಆಗಿರ್ತೀಯ, ಮತ್ತು ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಷಣ್ಮುಗಂ ಶಾಕ್ ಆಗ್ತಾನೆ. ಆದ್ರೂ ಅವನು ಏನು ಮಾಡೋ ಹಾಗಿರೋದಿಲ್ಲ. ಅದಕ್ಕೆ ಅವನು ಅವರಿಗೆ ಹೆಲ್ಪ್ ಮಾಡ್ತಾನೆ. ಇವರು ಆ ಡೆಡ್ ಬಾಡಿಯನ್ನ ಡಂಪ್ ಮಾಡಿದ ಮೇಲೆ ಜಾರ್ಜ್ ಷಣ್ಮುಗಂಗೆ ಹಣ ಕೊಟ್ಟು ಈ ವಿಷಯ ಇಲ್ಲಿಗೆ ಮರೆತು ಬಿಡು, ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಮನೆಗೆ ಬಂದಾಗ ಯಾವುದೋ ಡಿಂಗಿನಲ್ಲಿರ್ತಾನೆ. ಇವನು ಯಾರ ಜೊತೆನೂ ಸರಿಯಾಗಿ ಮಾತಾಡೋದಿಲ್ಲ. ಆಗ ಮನೆಯ ನಾಯಿ ಷಣ್ಮುಗಂ ಕಾರ್ ಹತ್ರ ಬಂದು ಬೊಗಳ್ತಿರುತ್ತೆ. ಆಗ ಷಣ್ಮುಗಂ ಡಿಕ್ಕಿ ಓಪನ್ ಮಾಡಿ ನೋಡ್ತಾನೆ. ಆಗ ಅವನಿಗೆ ಅದರಲ್ಲಿ ಒಂದು ಪರ್ಸ್ ಕಾಣುತ್ತೆ. ಅವನು ಆ ಪರ್ಸ್ ನೋಡೋದ್ರಲ್ಲಿ ಲಲಿತಾ ಬಂದು ಷಣ್ಮುಗಂಗೆ ಟೀ ಕೊಡ್ತಾಳೆ. ಆಗ ಷಣ್ಮುಗಂ ಆ ಪರ್ಸ್ ನ ಒಗೆದು ಡಿಕ್ಕಿನ ಕ್ಲೋಸ್ ಮಾಡ್ತಾನೆ. ಷಣ್ಮುಗಂ ಶರ್ಟ್ಗೆ ರಕ್ತದ ಕಲೆ ಅಂಟಿರುತ್ತೆ. ಅದಕ್ಕೆ ಅವನು ಶರ್ಟ್ ಮೇಲೆನೆ ಸ್ನಾನ ಮಾಡ್ತಾನೆ. ಈಗ ಮಾರನೇ ದಿನದಿಂದ ಷಣ್ಮುಗಂ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಅವನು ಕಂಟಿನ್ಯೂಸ್ ಆಗಿ ಪವಿಗೆ ಕಾಲ್ ಮಾಡ್ತಿರ್ತಾನೆ, ಆದ್ರೆ ಅವನು ಕಾಲ್ ತೆಗಿತಿರಲ್ಲ. ಈಗ ಷಣ್ಮುಗಂ ತನ್ನ ಕೆಲಸ ಮುಗಿಸಿ ತನ್ನ ಕಾರನ್ನ ಒಂದು ಹಳ್ಳ ಹತ್ರ ತಗೊಂಡೋಗಿ ನೀಟಾಗಿ ಅದನ್ನ ತೊಳಿತಾನೆ. ಇನ್ನೊಂದು ಕಡೆ ಜಾರ್ಜ್ ಸ್ಟೇಷನ್ ನಲ್ಲಿ CCTV ಫಿಕ್ಸ್ ಮಾಡಿಸ್ತಿರ್ತಾನೆ. ಆಗ ಅಲ್ಲಿ ಷಣ್ಮುಗಂ ಬರ್ತಾನೆ. ಷಣ್ಮುಗಂ ಜಾರ್ಜ್ಗೆ ಸರ್ ಪದೇ ಪದೇ ನನಗೆ ಕಾಲ್ ಮಾಡಬೇಡಿ, ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಆಗ ಜಾರ್ಜ್ ಅದೆಂಗಾಗುತ್ತೆ, ಈಗ ನೀನು ನಮ್ಮಲ್ಲಿ ಒಬ್ಬನು, ನಿನಗೇನಾದ್ರೂ ಪ್ರಾಬ್ಲಮ್ ಬಂದ್ರೆ ನಮ್ಮ ಹತ್ರ ಬಾ, ನಾವು ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾನೆ. ಈಗ ಷಣ್ಮುಗಂ ಅಲ್ಲಿಂದ ಹೋಗ್ತಿದ್ದಾಗ ಮನೆಯನ್ ತಂದೆ ತಾಯಿ ಬಂದು ಮನೆಯನ್ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಆಗ ಷಣ್ಮುಗಂ ಇವರು ಅವತ್ತು ಮನೆಯನ್ನ ಕೊಂದಿರಬಹುದಾ ಅಂತ ಯೋಚನೆ ಮಾಡ್ತಾನೆ. ಷಣ್ಮುಗಂ ಮನೆಗೆ ಬಂದಾಗ ಲಲಿತಾ ಷಣ್ಮುಗಂಗೆ ಏನಾಯ್ತು ನಿನಗೆ, ಯಾಕೆ ಯಾವಾಗ್ಲೂ ಡಿಂಗಿನಲ್ಲಿರ್ತೀಯ, ನಿನ್ನೆ ಯಾಕೆ ನೀನು ನಿನ್ನ ಶರ್ಟ್ ನ ಒಕ್ಕೊಂಡೆ, ನನಗೆ ಹೇಳಿದ್ರೆ ನಾನೇ ಒಕ್ಕೊಡ್ತೀನಲ್ಲ ಅಂತ ಹೇಳ್ತಾಳೆ. ಆದ್ರೆ ಷಣ್ಮುಗಂ ಏನು ಹೇಳದೆ ಲಲಿತಾ ಮೇಲೆ ಕೋಪ ಮಾಡ್ತಾನೆ. ಆಮೇಲೆ ಅವನು ಹೊರಗೆ ಬಂದು ಆ ಶರ್ಟ್ ನ ಸುಟ್ಟು ಬಿಡ್ತಾನೆ. ಮಾರನೇ ದಿನ ಅಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಆಗ ಷಣ್ಮುಗಂ ಪವಿನ ಮನೆಗೆ ಕರ್ಕೊಂಡು ಬರ್ಬೇಕಂತ ಹಾಸ್ಟೆಲ್ಗೆ ಹೋಗ್ತಾನೆ. ಇಲ್ಲಿ ಷಣ್ಮುಗಂಗೆ ಪವಿ 3 ದಿನ ಮುಂಚೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಷಣ್ಮುಗಂಗೆ ಶಾಕ್ ಆಗುತ್ತೆ. ಅದಕ್ಕೆ ಅವನು ಸ್ಟೇಷನ್ಗೆ ಬಂದು ಪವಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾನೆ. ಆಗ ಬೆನ್ ಈಗಿನ ಹುಡುಗರು ಹೇಳದೆ ಕೇಳದೆ ಹೀಗೆ 3-4 ದಿನ ಹೊರಗೆ ಇದ್ದು ಬರ್ತಾರೆ, ನೀನು ಚಿಂತೆ ಮಾಡಬೇಡ, ಅವನು ತಾನಾಗೆ ಮನೆಗೆ ಬರ್ತಾನೆ ಅಂತ ಹೇಳ್ತಾನೆ. ಆದ್ರೂ ನಿನ್ನ ಸಂತೋಷಕ್ಕಾಗಿ ಕಂಪ್ಲೇಂಟ್ ತಗೊಂತೀನಿ ಅಂತ ಕಂಪ್ಲೇಂಟ್ ನ ತಗೊಂತಾನೆ. ಷಣ್ಮುಗಂ ಹೊರಗೆ ಬಂದಾಗ ಬೆನ್ಗೆ ಅಲ್ಲೇ ನಿಂತಿದ್ದ ಬೈಕ್ ತೋರಿಸಿ ಈ ಬೈಕ್ ನನ್ನ ಮಗನ ಬೈಕ್ ತರ ಇದೆ ಅಂತ ಹೇಳ್ತಾನೆ. ಆಗ ಬೆನ್ ಇದು ಕಳೆದ 4 ತಿಂಗಳಿಂದ ಇಲ್ಲೇ ಇದೆ, ನಿನ್ನ ಮಗನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಿನಗೆ ಮೊದಲು ಹೇಳ್ತೀನಿ ಅಂತ ಹೇಳ್ತಾನೆ. ಷಣ್ಮುಗಂ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಈತ ತಾನು ಬಿಸಾಕಿದ ಪರ್ಸ್ ನ ಹುಡುಕ್ತಾನೆ. ಎಲ್ಲ ಕಡೆ ಹುಡುಕಿದ ಮೇಲೆ ಷಣ್ಮುಗಂಗೆ ಪರ್ಸ್ ಸಿಗುತ್ತೆ. ಷಣ್ಮುಗಂ ಅದನ್ನ ಓಪನ್ ಮಾಡಿ ನೋಡಿದಾಗ ಅದು ಪವಿ ಪರ್ಸ್ ಆಗಿರುತ್ತೆ. ಅವನು ಅದನ್ನ ನೋಡಿ ಶಾಕ್ ಆಗ್ತಾನೆ. ಇಲ್ಲಿ ಷಣ್ಮುಗಂಗೆ ಪವಿ ಸತ್ತೋಗಿದ್ದಾನಂತೆ ಗೊತ್ತಾಗಿ ತುಂಬಾ ಅಳ್ತಾನೆ. ಅವನು ಬಾತ್ರೂಮ್ ಒಳಗೆ ಬಂದು ಅಳ್ತಿದ್ದಾಗ ಅಲ್ಲಿ ಲಲಿತಾ ಬಂದು ಪವಿ ತನ್ನ ಫೋನ್ ನ ರಿಸೀವ್ ಮಾಡ್ತಾ ಇಲ್ಲ, ನಾಳೆ ಹಾಸ್ಟೆಲ್ಗೆ ಹೋಗಿ ಅವನನ್ನ ಕರ್ಕೊಂಡು ಬರೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಷಣ್ಮುಗಂಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಈಗ ಷಣ್ಮುಗಂ ಸುದೇಶ್ ಹತ್ರ ಬರ್ತಾನೆ. ಷಣ್ಮುಗಂ ಸುದೇಶ್ಗೆ ನಿಜ ಹೇಳುವ ಹೊತ್ತು ನೀವು ಯಾರ ಹೆಣನ ಬಿಸಾಕಿದ್ದು ಅಂತ ಕೇಳ್ತಾನೆ. ಆದ್ರೆ ಸುದೇಶ್ ಸರಿಯಾಗಿ ಉತ್ತರ ಕೊಡಲ್ಲ. ಈಗ ಅತಿಯಾದ ಮಳೆಯಿಂದ ಆ ಊರಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆಗ ಅಲ್ಲಿ ರೆಸ್ಕ್ಯೂ ಟೀಮ್ಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಅದನ್ನ ಗೋಣಿಚೀಲದಲ್ಲಿ ಹಾಕಿರ್ತಾರೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಜಾರ್ಜ್, ಬೆನ್ ಮತ್ತು ಸುದೇಶ್ ಆ ಬಾಡಿಯನ್ನ ಬಿಸಾಕಿದ ಮೇಲೆ ಅದು ಲ್ಯಾಂಡ್ ಸ್ಲೈಡ್ ಇಂದ ಹೊರಗೆ ಬಂದಿರುತ್ತೆ. ಅಲ್ಲೇ ಮೀಡಿಯಾ ಇದ್ದರಿಂದ ಆ ಬಾಡಿನ ಫುಲ್ ಕವರ್ ಮಾಡ್ತಾರೆ. ನ್ಯೂಸ್ ನೋಡಿದ ಜಾರ್ಜ್ ಮತ್ತು ಬೆನ್ ಈಗ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೆ.
ಆಗ ಜಾರ್ಜ್, ಈಗಿನ್ನೂ ಬಾಡಿ ಸಿಕ್ಕಿದೆ, ಇನ್ನೂ ಐಡೆಂಟಿಫಿಕೇಶನ್ ಆಗಬೇಕು, ಪೋಸ್ಟ್ ಮಾರ್ಟಮ್ ಆಗಬೇಕು, ನಮಗೆ ತುಂಬಾ ಟೈಮ್ ಇದೆ, ಯೋಚನೆ ಮಾಡಬೇಡ, ಅಲ್ಲಿವರೆಗೆ ಏನಾದರೂ ಐಡಿಯಾ ಬರುತ್ತೆ ಅಂತ ಹೇಳ್ತಾನೆ. ಈಗ ಇವರು ಸುದೇಶ್ಗೆ ಕಾಲ್ ಮಾಡ್ತಿರ್ತಾರೆ, ಆದ್ರೆ ಅವನು ಕಾಲ್ ರಿಸೀವ್ ಮಾಡ್ತಿರಲ್ಲ. ಅವರು ಅವನ ಮನೆಗೆ ಹೋಗಿ ನೋಡ್ತಾರೆ, ಆದ್ರೆ ಅಲ್ಲಿನೂ ಅವರಿಗೆ ಸುದೇಶ್ ಸಿಗಲ್ಲ. ಇವರು ಸ್ಟೇಷನ್ ಅಲ್ಲಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಬಂದು, ಸರ್ ಪೋಸ್ಟ್ ಮಾರ್ಟಮ್ ಮುಗಿದಿದೆ, ಆ ಹುಡುಗನ ಮಿಸ್ಸಿಂಗ್ ಕಂಪ್ಲೇಂಟ್ ನಮ್ಮ ಸ್ಟೇಷನ್ ಅಲ್ಲೇ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇಬ್ಬರು ಶಾಕ್ ಆಗ್ತಾರೆ. ಆಗ ಅವರು ಷಣ್ಮುಗಂ ಮನೆಗೆ ಬರ್ತಾರೆ, ಆದ್ರೆ ಅಲ್ಲಿ ಷಣ್ಮುಗಂ ಇರೋದಿಲ್ಲ. ಅಲ್ಲಿ ಕುಟಚನ್ ಇದ್ದಾನೆ. ಜಾರ್ಜ್ ಕುಟಚನ್ಗೆ ಬಾಡಿ ಐಡೆಂಟಿಫಿಕೇಶನ್ ಮಾಡೋಕೆ ಯಾರಾದ್ರೂ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾನೆ. ಈ ವಿಷಯ ಗೊತ್ತಾಗಿ ಲಲಿತಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಷಣ್ಮುಗಂ ಸುದೇಶ್ನ ಒಂದು ಹೋಟೆಲ್ ರೂಮ್ ನಲ್ಲಿ ಕೂಡಾಕಿರ್ತಾನೆ. ಈತ ಸುದೇಶ್ಗೆ ನನ್ನ ಮಗನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಆದ್ರೆ ಸುದೇಶ್, ನನಗೆ ಏನು ಗೊತ್ತಿಲ್ಲ, ಇದೆಲ್ಲ ಜಾರ್ಜ್ ಮತ್ತು ಬೆನ್ನೆ ಮಾಡಿದ್ದು, ನಾನು ಸುಮ್ಮನೆ ಅವರ ಹಿಂದೆ ಬಂದಿದ್ದೆ ಅಂತ ಹೇಳ್ತಾನೆ. ಈಗ ಜಾರ್ಜ್ ಸುದೇಶ್ ನಂಬರ್ಗೆ ಕಾಲ್ ಮಾಡಿದಾಗ ಷಣ್ಮುಗಂ ರಿಸೀವ್ ಮಾಡ್ತಾನೆ. ಜಾರ್ಜ್ ಷಣ್ಮುಗಂಗೆ, ನೋಡು, ನಿನ್ನ ಮಗನಿಗೆ ಏನೂ ಆಗಿಲ್ಲ, ಅವನು ಸೇಫ್ ಆಗಿದ್ದಾನೆ, ನೀನು ಸುದೇಶ್ನ ಕರ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳ್ತಾನೆ. ಆದ್ರೆ ಷಣ್ಮುಗಂ ಅವನ ಮಾತನ್ನು ನಂಬದೆ ಕಾಲ್ ಕಟ್ ಮಾಡ್ತಾನೆ. ಬೆಳಿಗ್ಗೆ ಆದಾಗ ಜಾರ್ಜ್ ಷಣ್ಮುಗಂನ ಭೇಟಿಯಾಗೋಕೆ ಹೋಟೆಲ್ಗೆ ಬರ್ತಾನೆ. ಇಲ್ಲಿ ಜಾರ್ಜ್ ಷಣ್ಮುಗಂಗೆ, ನೋಡು, ನಾನು ಇಷ್ಟು ವರ್ಷ ಸರ್ವಿಸ್ ನಲ್ಲಿ ತುಂಬಾ ಕೆಟ್ಟ ಕೆಲಸವನ್ನ ಮಾಡಿದ್ದೀನಿ, ಅದಕ್ಕೆ ನನಗೆ ರಿಗ್ರೆಟ್ಸ್ ಇಲ್ಲ. ಅಷ್ಟಕ್ಕೂ ನೀನೇನು ಒಳ್ಳೆಯವನಲ್ಲ, ನೀನು ಹೆಂಗಾಗಿದ್ದಾಗ ನಿನ್ನ ಫ್ರೆಂಡ್ನ ಸಾಯಿಸಿ ಅವನ ಹೆಂಡತಿನೇ ಮದುವೆ ಆದೆ, ಅಷ್ಟಕ್ಕೂ ಆ 2 ಮಕ್ಕಳು ನಿನ್ನವಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಷಣ್ಮುಗಂ ಕೋಪದಿಂದ ಜಾರ್ಜ್ಗೆ ಹೊಡಿತಾನೆ. ನ್ಯೂಸ್ ನಲ್ಲಿ ಕೂಡ ಷಣ್ಮುಗಮೇ ಪವಿನ ಸಾಯಿಸಿದ್ದು ಅಂತ ತೋರಿಸ್ತಿರ್ತಾರೆ. ಇದೆಲ್ಲ ಜಾರ್ಜ್ ಪ್ಲಾನ್ ಆಗಿರುತ್ತೆ. ಇನ್ನೊಂದು ಕಡೆ ಬೆನ್ ಲಲಿತಾ ಮತ್ತು ಆಕೆ ಮಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಷಣ್ಮುಗಮೇ ಪವಿನ ಕೊಂದಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಡುವಂತೆ ಹೇಳ್ತಾನೆ. ಈ ಕಡೆ ಷಣ್ಮುಗಂನ ಹಿಡಿಯೋಕೆ ಪೊಲೀಸರು ಬರ್ತಾರೆ. ತುಂಬಾ ಹೊತ್ತು ಟ್ರೈ ಮಾಡಿದ ಮೇಲೆ ಷಣ್ಮುಗಂ ಅರೆಸ್ಟ್ ಆಗ್ತಾನೆ. ಷಣ್ಮುಗಂ ಅರೆಸ್ಟ್ ಆದ ಮೇಲೆ ಜಾರ್ಜ್ ಲಲಿತಾ ಮತ್ತು ಆಕೆ ಮಗಳನ್ನ ಮನೆಗೆ ಕಳಿಸ್ತಾನೆ. ಇಲ್ಲಿ ಶಾಜಿ ಜಾರ್ಜ್ ಹತ್ರ ಬರ್ತಾನೆ. ಆಗ ಜಾರ್ಜ್, ಅರೆ ಶಾಜಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಷಣ್ಮುಗಂನ ಕೋರ್ಟಲ್ಲಿ ಹಾಜರು ಮಾಡಲಾಗುತ್ತೆ. ಕೋರ್ಟ್ ಪೊಲೀಸರಿಗೆ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ 5 ದಿನಗಳ ಟೈಮ್ ಕೊಡ್ತಾರೆ. ಇಲ್ಲಿ ಜಾರ್ಜ್ ಷಣ್ಮುಗಂಗೆ, ಇಲ್ಲಿ ನಾನೇ ಹೀರೋ, ಇಲ್ಲಿಗೆ ನಿನ್ನ ಕತೆ ಮುಗಿತು ಅಂತ ಹೇಳ್ತಾನೆ. ಅವತ್ತೇ ಜಾರ್ಜ್ ರಿಟೈರ್ಮೆಂಟ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಪ್ರೋಗ್ರಾಮ್ ಮುಗಿದ ಮೇಲೆ ಜಾರ್ಜ್ ಬೆನ್ಗೆ, ಇವತ್ತು ರಾತ್ರಿ ಕೊಟ್ಟಾಯಂನಿಂದ 5 ಜನ ಪೊಲೀಸರು ಬರ್ತಾರೆ, ಇವತ್ತು ಸ್ಟೇಷನ್ ಅಲ್ಲಿ ನಿನ್ನ ಬಿಟ್ಟು ಬೇರೆ ಯಾರು ಇರಬಾರ್ದು ಅಂತ ಹೇಳ್ತಾನೆ. ರಾತ್ರಿ ಆದಾಗ ಬೆನ್ ಎಲ್ಲರನ್ನ ಬೇರೆ ಬೇರೆ ಕೆಲಸದ ಮೇಲೆ ಹೊರಗೆ ಕಳಿಸ್ತಾನೆ ಮತ್ತು ಅಲ್ಲಿದ್ದ ಸಿಸಿಟಿವಿಯನ್ನ ಆಫ್ ಮಾಡ್ತಾನೆ. ಆಗ ಅಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ 5 ಜನ ಪೊಲೀಸರು ಬರ್ತಾರೆ. ಈಗ ಬೆನ್ ಷಣ್ಮುಗಂ ಹತ್ರ ಹೋಗಿ, ನೀನು ಸಾಯ ಮುಂಚೆ ನಿನಗೊಂದು ನಿಜ ಹೇಳಬೇಕು, ನೀನು ಬೇರೆ ಊರಿಗೆ ಹೋದ ದಿನ ಪವಿನ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ, ಅವನನ್ನ ಎನ್ಕ್ವೈರಿ ಮಾಡುವಾಗ ಬೈ ಮಿಸ್ಟೇಕ್ ಏಟು ಬಿದ್ದು ಪವಿ ಸತ್ತೋಗಿದ್ದ, ಅದಕ್ಕೆ ಅವನನ್ನ ನಿನ್ನ ಕಾರ್ ಡಿಕ್ಕಿಯಲ್ಲಿ ಹಾಕಿ ಮಣ್ಣು ಮಾಡಿದ್ವಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಷಣ್ಮುಗಂಗೆ ಕೋಪ ಬರುತ್ತೆ. ಅವನು ತನ್ನನ್ನ ಸಾಯಿಸೋಕೆ ಬಂದಿದ್ದ ಎಲ್ಲರನ್ನ ತುಂಬಾ ಹೊಡಿತಾನೆ ಮತ್ತು ಬೆನ್ನ ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ವಿಷಯ ಜಾರ್ಜ್ಗೆ ಗೊತ್ತಾದಾಗ ಅವನು ಎಲ್ಲ ಕಡೆ ನಾಕಾಬಂದಿ ಮಾಡಿಸ್ತಾನೆ. ಈಗ ಜಾರ್ಜ್ ಷಣ್ಮುಗಂ ಮನೆಗೆ ಹೋಗಿ ಲಲಿತಾ ಮತ್ತು ಮಾಯಾಗೆ ಷಣ್ಮುಗಂ ಎಲ್ಲಿದ್ದಾನೆ ಅಂತ ಟಾರ್ಚರ್ ಮಾಡ್ತಿರ್ತಾನೆ. ಆಗ ಷಣ್ಮುಗಂ ಇನ್ಸ್ಪೆಕ್ಟರ್ ಬೆನ್ ಫೋನ್ ನಿಂದ ಕಾಲ್ ಮಾಡಿ, ನೀನು ನನ್ನ ಮನೆಗೆ ಹೋಗಿದ್ದೀಯಾ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಜಾರ್ಜ್ ತಕ್ಷಣ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಎಲ್ಲ ಕಡೆ ತನ್ನ ಮಗಳನ್ನ ಹುಡುಕ್ತಾನೆ, ಆದ್ರೆ ಆಕೆ ಎಲ್ಲಿ ಕಾಣೋದಿಲ್ಲ. ಆದ್ರೆ ಅವನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಷಣ್ಮುಗಂ ಕಾರ್ ನಿಂತಿರುತ್ತೆ. ಜಾರ್ಜ್ ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಬೆನ್ ಡೆಡ್ ಬಾಡಿ ಇರುತ್ತೆ. ಆಗ ಅಲ್ಲಿ ಷಣ್ಮುಗಂ ಬರ್ತಾನೆ. ಷಣ್ಮುಗಂ ಜಾರ್ಜ್ನ ತುಂಬಾ ಹೊಡಿತಾನೆ. ಆದ್ರೆ ಷಣ್ಮುಗಂ ಏನು ಹೇಳದೆ ಜಾರ್ಜ್ನ ಹೊಡೆದು ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ಜಾರ್ಜ್ ಮಗಳು ದೂರದಿಂದ ನೋಡ್ತಿರ್ತಾಳೆ. ಇಲ್ಲಿ ನಮಗೆ ಇನ್ನೊಂದು ಸ್ಟೋರಿ ಗೊತ್ತಾಗುತ್ತೆ. ಅದೇನೆಂದರೆ ಪವಿ ಮತ್ತು ಜಾರ್ಜ್ ಮಗಳು ಒಬ್ಬರನ್ನೊಬ್ಬರು ಲವ್ ಮಾಡ್ತಿರ್ತಾರೆ. ಈ ವಿಷಯ ಜಾರ್ಜ್ಗೆ ಗೊತ್ತಾದಾಗ ಅವನು ಪವಿ ಮೇಲೆ ಫೇಕ್ ಗಾಂಜಾ ಕೇಸ್ ಹಾಕಿ ಅವನನ್ನ ಸಾಯಿಸಿರ್ತಾನೆ. ಈಗ ಪವಿ ಬಾಡಿಯನ್ನ ಅವನ ಮನೆಗೆ ಕೊಡಲಾಗುತ್ತೆ. ಇನ್ನೊಂದು ಕಡೆ ಷಣ್ಮುಗಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.